ಅಟ್ಟಿಗೆ. ಓ ರಾಜು, ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಮಂಜುಳಾ, ಮಂಜುಳಾ, ಬೇಗ ಬಾರಿ, ಸಿಟಿಯಿಂದ ನನ್ನ ತಮ್ಮ ರಾಜು ಬಂದಿದ್ದಾನೆ. ಹೌದು ಅತ್ತಿಗೆ, ಈಗ ಬಂದೆ. ಅಣ್ಣ, ನಿನ್ನ ಆಸೆಯಂತೆ B.Com ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನಣ್ಣ. ಸೀಟು ತೆಗೆದುಕೋಣ. ಆಶೀರ್ವಾದಿಸೋಣ. ಹೇಳು, ಸದಾಕಾಲ ಗೋಣಿ ಬಸವೇಶ್ವರನ ಆಶೀರ್ವಾದ ನಿನ್ನ ಮೇಲಿರಲಿಲ್ಲದೆ ಈ ನಿನ್ನ ಅಣ್ಣನ ಆಸೆಯಪ್ಪ, ನಿನ್ನ ಅಣ್ಣನ ಆಸೆ. ಹೌದಪ್ಪ, ನಾನಾದ್ರೂ ಅಷ್ಟೇ ಬೇಡಿಕೊಳ್ಳ. ಅತ್ತಿಗೆ, ನಾನು ಇಂದು B.Com ಪರೀಕ್ಷೆ ಪಾಸ್ ಆಗಿದ್ದೇನೆ. ಅತ್ತಿಗೆ ಆಶೀರ್ವಾದಿಸಿ. ಎದ್ದೇಳು ರಾಜ, ನಿನಗ ಬಸವೇಶ್ವರ ಒಳ್ಳೇದ್ ಮಾಡಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂಡಿದ್ದೇನೆ. ತೆಗೆದುಕೋ ಅತ್ತಿಗೆ ಸೀಟು. ಅತ್ತಿಗೆ, ಈ ತಮ್ಮನ ಕೂಗು ಕೇಳಿದ್ರೆ ಸಾಕು ಓಡಿ ಬಂದು ತಪ್ಪಿಕೊಳ್ಳುವವನ ಅರ್ಜುನ ಮನೆಯಲ್ಲವೇ? ಅವನು ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನಪ್ಪ. ಈಗ ಬರುವ ವೇಳೆ ಆಗಿದೆ. ಶೀಘ್ರದಲ್ಲೇ ಬಂದರೂ ಬರಬಹುದು. ಅದೇ ನೋಡಲಿ, ನನಗೆ ಒಳ್ಳೆಯ ತಮ್ಮ ಅರ್ಜುನ ಬಂದೇ ಬಿಟ್ಟ. ಓ ತಮ್ಮ ರಾಜು, ಊರಿಂದ ಯಾವಾಗ ಬಂದೆಪ್ಪ? ಬಂದು ಕೆಲವೇ ಸಮಯವಾಯ್ತು ಅಣ್ಣ. ತೆಗೆದುಕೋಣ ಸೀಟು. ಇನ್ನು ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ಬೇಗ ತೆಗಿಯಪ್ಪ, ಹೊಟ್ಟೆ ತಪ್ಪು. ಓಹೋ, ಈ ಅರ್ಜುನನ ತಮ್ಮ ರಾಜು ಪಾಸ್ ಆಗಿದ್ದೇನೆ. ಅತ್ತಿಗೆ, ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗಂಧದ ಕಟ್ಟಿ ಬೆಳಗ್ಗೆ ಬಂದಿದೆ. ರಾಜು, ಮೊದಲು ದೇವರಿಗೆ ಹೋಗಿ ನಮಸ್ಕರಿಸಿ ಬರಪ್ಪ. ಅಣ್ಣ, ದೇವರಂತ ಅಣ್ಣ ಅತ್ತಿಗೆ ಇಲ್ಲೇ ಇರುವಾಗ ಮೊದಲು ಇವರಿಗೆ ನಮಸ್ಕಾರ ಮಾಡಿ, ನಂತರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಗಂಧದ ಕಡ್ಡಿಯನ್ನು ಬೆಳಗ್ಗೆ ಬಂದರಾಯ್ತಣ್ಣ. ಹುಚ್ಚಪ್ಪ, ದೇವರಿಗೆ ಹಾಗೆ ಲಘುರವಾಗಿ ಮಾತನಾಡಬಾರ್ದಪ್ಪ. ಮತ್ತೇನಣ್ಣ, ಹಗಲಿರುಳು ಭೂಮಿಯಲ್ಲಿ ದುಡಿದು ಬೆವರು ಸುರಿಸಿ ಇಲ್ಲಿವರೆಗೆ ಈ ನಿನ್ನ ತಮ್ಮನ ಓಸಿರುವ ಸಲುವಾಗಿ ಅಂದ ಮೇಲೆ ನೀವೇಣ ನನ್ನ ಪ್ರತ್ಯಕ್ಷರು ದೇವರು. ಹುಚ್ಚಪ್ಪ, ನರಕುಲದ ಮಾನವ ಮಾನವನಾಗಬಲ್ಲನೆ, ದೇವರು ದೇವರೇ, ಮಾನವ ಮಾನವನೇ. ಮೊದಲೇ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪದೆ. ಒಂದು ವೇಳೆ ನನ್ನ ತಂದೆ ತಾಯಿಗಳಿದ್ದರೆ ಅವರು ನನ್ನನ್ನು ಓದಿಸುತ್ತಿದ್ದಿಲ್ಲವೇ? ಅದೇ ತರ ನಾನು ತಂದೆಯ ಸ್ಥಾನದಲ್ಲಿದ್ದು ನಿನ್ನನ್ನು ಓದಿಸಬೇಕಾದದ್ದು ನನ್ನ ಕರ್ತವ್ಯಪ್ಪ, ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಪ್ಪ, ಅಷ್ಟೇ. ತಮ್ಮ ರಾಜು, ಇನ್ನು ಮುಂದೆ ಎಲ್ಲಿಯಾದರೂ ಒಂದು ಉದ್ಯೋಗ ಹುಡುಕಿ ಬಿಡಪ್ಪ. ಇಲ್ಲ ಅಣ್ಣ, ನಾನು ನೌಕರಿಯನ್ನು ಹೋಗೋದಿಲ್ಲ, ನಾನು ನೌಕರಿ ಮಾಡೋದಿಲ್ಲ. ಹೇಗೆ ರಾಜು, ಹೇಗೆ ಈ ರೀತಿ ಹುಚ್ಚನಂತೆ ಮಾತನಾಡುತ್ತಿರುವೆ? ಹೌದಣ್ಣ, ನಾನು ನೌಕರಿ ಹುಡುಕಿ ನೌಕರಿಗೆ ಹೋದರೆ ನಿಮ್ಮ ಜೊತೆಯಲ್ಲಿ ಹೊಲದ ದುಡಿದವರು ಯಾರಣ್ಣ? ಅದು ಅಲ್ಲದೆ ನಮ್ಮಂತ ಕಡು ಬಡವರಿಗೆ ನೌಕರಿ ಅನ್ನೋದು ಕನಸಿನ ಮಾತಣ್ಣ, ಕನಸಿನ ಮಾತು. ಯಾಕಪ್ಪ ಈ ರೀತಿ ಮಾತಾಡ್ತೀಯ? ನೋಡು, ಬಡವರಾಗ್ಲಿ ಶ್ರೀಮಂತರಾಗ್ಲಿ ನಿನ್ನ ದೈವದಲ್ಲಿದ್ರೆ ಖಂಡಿತವಾಗಿಯೂ ನಿನ್ನ ಗೌರ್ಮೆಂಟ್ ನೌಕರಿ ಸಿಕ್ಕೇ ಸಿಗುತ್ತೆ. ನೀನು ಪ್ರಯತ್ನ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡಪ್ಪ. ಹತ್ತಿಗೆ ನನ್ನನ್ನು
ಸುರುವ ಸಲುವಾಗಿ ಅಣ್ಣ ಮಾಡಿದ್ದು ಸಾಲವೇ ಇನ್ನೂ ತೀರಿಲ್ಲ. ಅಂದ ಮೇಲೆ ನನಗೆ ಹಣ ಎಲ್ಲಿಂದ ತರಬೇಕಮ್ಮ, ಎಲ್ಲಿಂದ ತರಬೇಕು? ಅದಕ್ಕೇಕೆ ಚಿಂತಿಸುವೆ ರಾಜು? ಕಲ್ಲು ಬಂಡೆ ಅಂತಿರುವ ಈ ನಿನ್ನ ಅಣ್ಣ ಅರ್ಜುನ ಇನ್ನು ಜೀವಂತಿರುವಾಗ ನಿನಗೇಕೆ ಹಣದ ಚಿಂತೆ? ನಿನ್ನ ನೌಕರಿಯ ಸಲುವಾಗಿ ನನ್ನನ್ನೇ ನಾನೇ ಮಾರಿಕೊಂಡಾದರೂ ನಿನಗೆ ನೌಕರಿಗೆ ಹಣ ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕನ್ನುವುದೇ ಈ ನಿನ್ನ ತಮ್ಮ ಅಣ್ಣನ ಆಸೆಯಪ್ಪ, ಈ ನಿನ್ನ ಅಣ್ಣನ ಆಸೆ. ಅಣ್ಣ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ನೋಡಿ ಆ ಸೂರ್ಯಚಂದ್ರರು ನಾಚಬೇಕು. ನೀವು ನನಗೆ ಇಷ್ಟು ಬೆಂಬಲ ಕೊಡ್ತೀರೆಂದಾಗ ನಾನು ನೌಕರಿಯನ್ನು ಪ್ರಯತ್ನ ಮಾಡುತ್ತೇನೆ. ಮಾತ್ ಸಾಕು, ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿದ್ರಿ ಅಂತ ಬನ್ನಿ. ಆಯ್ತು, ಈ ಸಂತೋಷಕ್ಕೆ ಎಲ್ಲರೂ ಆಡಿ ಕುಣಿಯೋಣವೇ? ಮನೆಯಲ್ಲಿ ಗಿಡವು ನಿನಗೆ ಪ್ರೀತವೇ, ಪ್ರೀತಿ ಕರಗಲು ಸಾಧ್ಯವೇ? ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅರ್ಜುನ, ಅತ್ತಿಗೆ ಹೊಟ್ಟೆ ಹಸಿವಾಗಿದೆ
ಹಸುವಾಗಿದೆ ಅಂದಲ್ಲಪ್ಪ, ತುಂಬಾ ಹಸುವಾಗಿದೆ. ಅದಕ್ಕೆ ರೊಟ್ಟಿ ಮಾಡಿದ್ದು ಬರ್ತೀನಿ ನಾನು. ಹೊಟ್ಟೆ ಹಸುವಾಗೈತಿ ಅತ್ತಿಯಮ್ಮ. ಇನ್ನೊಂದೇನಾರ ಒಂದು ಸೀಮಕ್ಕೆ ಏನಾದ್ರು ಹಾಕ್ತೀರ? ಅದೇ ನಿನ್ ಹೊಟ್ಟೆ ಬಾಕಂತ ಚೆನ್ನಾಗ್ ಗೊತ್ತು. ನಾವು ಊಟ ಮಾಡೋಣ. ಬೆಳಗಿನ ಬೆಳಗ ಅರಳಿದ ಪ್ರೀತಿಯ ಗಂಧ ದೇವರು ಬಂದರು ಮಾತಿನದು ಸ್ವರ್ಗವ್ಯಾಪಿ ಸಂಸಾರ ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಜನ್ಮ ಬಂದರು ಬೇಗಲಾಗರು ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಗಂಧ ದೇವರು ಬಂದರು ನಾದಿನವೇ ಸ್ವರ್ಗವ್ಯಾಪಿ ಸಂಸಾರ ಅತ್ತಿಯಮ್ಮ ಈಗಂದ್ರೆ ಬಹಳ ಹೊಟ್ಟೆ ಹಸ್ತೈತೆ ನೋಡು. ಅಲ್ಲ ಈಗ ಇನ್ನೂ 2-3 ಸೀನಿಗೆ ಇನ್ನೂ ಸಿಂಗಲ್ ಆಡೈತಲ್ಲ, ಅವಾಗ ಇನ್ನೂ ಹೊಟ್ಟೆ ಸಿಗ್ತಿದೆ. ಅದಕ್ಕೆ ಹೇಳಿದ್ದು.
ನನ್ನ ಮನೆಗೆ ಬಂದು ಹಾಗೆ ಬಂದ ಸೊಕ್ಕಿಲಿಂದ ಬಗಲು ಹೋದಿಯೋ ಸೋಳೆ ಮಗನೇ. ನಿನ್ನ ಒಂದೇ ಏಟಿಗೆ ಮುಗಿಸಿ ನಿನ್ನ ಹೆಣ ಪತ್ತೆಲ್ಲದ ಪಾತಾಳಕ್ಕೆ ಕಳಿಸೋದು ಮತ್ತು ಊರಿಗೆ ಒಡೆಯನದು ಈ ಶ್ರೀಮಂತನಿಗೆ ಸತ್ಯದ ಮಾತಲ್ಲ. ನಿನ್ನನ್ನು ಹೀಗಲೇ ಮುಗಿಸಿದರೆ ನಾನು ಹೇಳುತ್ತಿರುವ ಈ ಕ್ರಾಂತಿಕಾರ್ಯ ನಾಟಕ ಮುಂದುವರಿಯುವುದಿಲ್ಲ. ಹೇಗಾದರೂ ಉಪಾಯದಿಂದ ಆ ಮಣ್ಣಿನ ಹತ್ತಿರುವ ದೇವಸ್ಥಾನ ಒಡೆಗಳನ್ನು ನನ್ನ ಕೈ ವಶಕ್ಕೆ ತೆಗೆದುಕೊಂಡು ನಿಮ್ಮಿಬ್ಬರನ್ನು ಒಂದೇ ಏಟಿಗೆ ಮುಗಿಸಿ ಇಬ್ಬರನ್ನು ಯಮನ ಪಾದಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸ್ಮಗ್ಲರ್ ಪ್ರತಾಪನೇ ಅಲ್ಲ. ಯಾದಿ ಮೇಲೆ ಸಾದಿ ಹುಡುಗಿನ ಮಾಡಿದ ಮದುವೆ, ಯಾದಿ ಮೇಲೆ ಸಾದಿ ಹುಡುಗಿನ ಮಾಡಿದ ಮದುವೆ, ಎಡಗಾಲ ಇದ್ದವಾದಿ ನನ್ನ ಎದಿಗಾಲ ಗಂಡನ ಕೂಡ ಹೋಗ ಕದಿಯಾನಲ, ಎಡಗಾಲ ಇದ್ದವಾದಿ ನನ್ನ ಎದಿಗಾಲ ಗಂಡನ ಕೂಡ ಹೋಗ ಕದಿಯಾನಲ. ಸ್ವಲ್ಪ ರಾಗ ಮಿಸ್ ಆದ್ರೆ ಗಡನ ಹಡಿಲಿಗೆ ಹೋಗಿ ಹೂ ತಗೊಂಬರ್ಬೇಕಂದ್ರ ಇದೊಂದು ಬಸ್ ಮಿಸ್ ಆತಲ್ಲ. ಇವತ್ತು ಹೂ ಮರದ ಸೂಟಿ ಆದಂಗೆ ಕಾಣ್ತೈತಿ. ಅಲ್ಲಿ ಇಲ್ಲಿ ತಿರುಗಾಡಿ ಕಿಸೆದ 4 ರೂಪಾಯಿ ಖಾಲಿ ಮಾಡ್ಬೇಕಂತ ಮುಂಚೆ ಇವತ್ತು ಹೆಂಗಾರ ಕಂದಗಲ್ ಗುಡಿ ಬಸಪ್ಪನ ಜಾತ್ರೆ ಐತೆ. ಜಾತ್ರೆ ತಂದಿಂದ ಜಾತ್ರೆ ನಿಮಿತ್ತವಾಗಿ ಕಂದಗಲ್ ಗುಡಿ ಬಸಪ್ಪ ಸಂಘದವ್ರು ನಾಟಕ ಹಾಡಿರ್ತಾರ. ಅಲ್ಲೇ ಹೋಗಿ ಮಾಗಡಿ ಸುರೇಶ್ ಜೊತೆ ಕುಂತ ಒಂದೆರಡು ಚೋಲ್ಸಲು ಜನಪದ ಕೇಳಿ ಬಂದಾತ. ಬಾರ ನನ್ನ ಮೊಸರನ್ನ ಕುಡಿಕೆ ಅದ ನಮ್ ಕಂಗಲ್ ಗುಣಿ ಬಸಪ್ಪನ ಜಾತ್ರೆ ಸಿದ್ಧ. ಯಾವ ಬಸವೇಶ್ವರ ಜಾತ್ರೆ? ಅದ ನಮ್ ಕಂಗಲ್ ಗುಣಿ ಬಸಪ್ಪನ ಜಾತ್ರೆ. ಅದೆಲ್ಲ ಬರ್ತೈತಿ? ಇಲ್ಲೇ ಊರಿನ ಪಕ್ಕ ತುಂಗಭದ್ರ ದಂಡೆ ಬರ್ತೈತ. ಹೌದೇನ? ಅಷ್ಟು ಲೀಲ ಆಯ್ತಾ ಜಾತ್ರೆ? ಲೀಲ ಅಷ್ಟ ಅಲ್ಲ ಲೇ ಸಿಂಗಾರಿ. ನೀ ಏನಾರ ಒಮ್ಮೆ ಆ ಗುಣಿ ಬಸಪ್ಪನ ಜಾತ್ರೆ ನೋಡ್ರೆ ಗಾಬರಿ ಆಗಿತ್ತು ನೋಡ. ಅಬ್ಬಬ್ಬಬ್ಬ, ಹಂಗಾದ್ರೆ ಅಷ್ಟು ದೂರ ಎಳಿತೈತಿ ತೇರ್ ಅಂದಂಗಾಯ್ತು. ದೂರ ಅಷ್ಟ ಅಲ್ಲ ಸಿಂಗಾರಿ. ನಾನು ಒಂದ್ ಕಿಲೋಮೀಟರ್ ನೀರ್ ಹಾಸಿದ್ದು ಬಾಳೆ ಹೊಲ್ದಾಗ ಹೇಳಿದೈತ. ಅಲ್ಲ ಮಂಡ್ಯ ಬಾಳೆ ಹಸಿಗೆ ನೀರಿಗೆ ಹಿಡಿದಾಗ ಕೆಸರ ಸಿಗೋದೆಲ್ಲ ಗಾಲಿ. ಎಷ್ಟ್ ಚಂದ ಕೇಳ್ತಾರೇ ಸಿಗಲ್ಲ ಅಂತಂದ. ಅಲ್ಲಿ ಸಿಂಗಾರ ನನಗೆ ಒಂದ್ಸಲ ಹಿಂದ ನೆನಗಟ್ಟೆ ನೆನಪಾತ ಹೇಳತ್ ನಾನು ಕೇಳಿದ್ದೆ. ಅದೇನ್ ನೆನಪಾತ್ ಹೇಳ. ನಮ್ಮ ಅಣ್ಣ ಕೂಡ ಜಾತ್ರೆಗೆ ಹೋಗಿದ್ನ. ತೇರ್ ಎಳ್ಕಂತ ಹೋಗಿ ತನ್ನ ಮೆಟ್ಟೆ ನೆಲದ್ರಾಗ ಜೋರಾಗಿ ಮಳೆ ಬಂದ್ಬಿಡ್ತ. ಜೋರಾಗಿ ಮಳೆ ಬಂದ ತೇರ್ ಎಳ್ಯಾಕ ಹೋಗ್ಯಾನ. ತೇರ್ ಅಲ್ಲೇ ಬುಟ್ ಕಟ್ಟ ಓಡಿ ಬಂದ್ಬಿಟ್ರ. ಮುಂದೆ ಏನಾಯ್ತು ಹೇಳ್ತೀನಿ ಕೇಳ ಸಿಗಾರಿ. ಊರು ಹಿರಿಯರು ಪ್ರೇಮಕ ಇರ್ತಾರಲ್ಲೇ ಒಂದ್ 4-5 ಮಂದಿ ಕೂಡಿ ಅಕ್ಕ ಹಿಡ್ಕೊಂಡ್ ಎಳ್ಕೊಂಡ್ ಬಂದ್ರ ತೇರ್ ಹೆಂಗ್ ಬಂತನದ ನಮ್ಮ ಗುಣಿ ಬಸಪ್ಪ ತಂದಿಗೆ ಒಬ್ಬನಿಗೆ ಗೊತ್ತ ನೋಡು. ಅಂತೂ ಇಂತೂ 8 ಮಂದಿ ಹೇಳ್ತಾರಲ್ಲ, ನನಗೂ ನೋಡ್ಬೇಕಂತ ಬಹಳ ಆಸೆ. ಆದ್ರೂ ಅದಂತ ಏನಂತ ಕೇಳ್ತಿದೆ ಹೋಗಮ್ಮ. ನಮ್ಮ ಅಪ್ಪ ತಿಪ್ಪ ಬಿಡಂಗಿಲ್ಲ. ಲೇ ಸಿಂಗಾರಿಯ ನೀ ಒಮ್ಮೆ ಗಟ್ಟಿ ಮನಸ್ಸು ಮಾಡಿ ಹೂ ಅನ್ನ. ನಿಮ್ಮ ಅಪ್ಪ ತಿಪ್ಪ ಕೊಟ್ಟಿ ನಾ ಹೇಳ್ತಾಳ ಬುಡಿನ. ಯಾವ್ದಾದ್ರು ರಾಮ ಲಕ್ಷ್ಮಣ ಅದ ನಮ್ಮ ಎತ್ಕೊಳ ಎತ್ತಿ ಕೊಲ್ಲರ ಕಟ್ಟಿ ಎತ್ತಿ ಮಂಡ್ಯ ಕುತ್ಕೊಂಡ್ ನಾನು ನೀನು ಕುತ್ಕೊಂಡ್ ಹೊಂಡ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗ ಕಂದಗಲ್ ಗುಣಿ ಬಸಪ್ಪನ ಜಾತ್ರೆ ಒಳಗ ಇರ್ತೀವಿ. ಆ ಸಿಂಗಾರಿ ಹತ್ತಲೇ ನಿನ್ನ ಕೀಲದ ಗಾಡಿನ ಬೇಗ ಹತ್ತ ನನ್ನ ಸಿಡ್ಕದ ಸಿಂಗಾರಿ.
ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ಪ್ರತಾಪ, ನಿನ್ನ ಮನೆ ಸೇರಿಕೊಂಡಿದ್ದು ಒಂದು ಉದ್ಯೋಗ ಹುಡುಕೊಂಡಲ್ಲ,
ಪಕ್ಕ ಬಳಿಕ ಹಕ್ಕಿ ಆ ಕವಿತಾ ಇತ್ತ ಕಡೆಗೆ ಬರ್ತಿದ್ದಾಳೆ. ಕವಿತಾ ನಿಲ್ಲು. ಓಹೋ, ನೀವಾ? ಹಾಗಾದ್ರೆ ನಾನು ನಿಲ್ಲಿಸಿದ ಕಾರಣ? ನಿಲ್ಲಿಸಿದ ಕಾರಣ ಶ್ರೀಮಂತಿಕೆಯ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಶ್ರೀಮಂತಿಕೆ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಒಂಟಿತನಕ್ಕೆ ಒಂಟಿ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಬೇಕೆ ನಿಲ್ಲಿಸಿದ ಕವಿತಾ. ನೋಡಿ, ಅದರ ಅವಶ್ಯಕತೆ ನನಗಿಲ್ಲ. ಹೊರಟು ಹೋಗ್ಬೋದು. ಹೊರಟು ಹೋಗ ಸ್ವಚ್ಛನ ಎಣ್ಣೆ ಒಳ್ಳೆಯ ಮಾತಿನಿಂದ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಐ ಲವ್ ಎಂದು ಹೇಳಿದರೆ ನಿಮ್ಮ ತಪ್ಪಿದ ಹೆಣ್ಣೆಗಳು ಯಾರಿಗೆ ಬರುವುದಿಲ್ಲ. ಹೊಟ್ಟೆಗೆ ಲೊಟ್ಟೆ ಪಟ್ಟಿ ಎಂಬುವಂತೆ ನಿನಗೆ ಸರಿಯಾದ ಮಾರ್ಗ ದೂರ ಸರಿದಿಂದ ಮಾತನ್ನು ನಿಜ. ನಿಮ್ಮಂತ ಬಣ್ಣರು ನಮ್ಮಂತ ಶ್ರೀಮಂತ ಕುಮಾರಿಯನ್ನು ಮುಟ್ಟಲು ಬಂದರೆ ನಾಯಂತೆ ಹೊಡೆದು ಕೊಲ್ಲುತ್ತಾರೆ ಈ ಸಮಾಜದ ವೀರರು. ನಿನ್ನ ಸಮಾಜದಲ್ಲಿ ಆದ ವೀರ ಗಣತಿನ ಕಥೆಯನ್ನು ಬಯಸಿದ ಬಿಂಡಿನೊಂದಿಗೆ ಸೂಚಿಸುವ ಎಲ್ಲಿ ತನ್ನ ಗಂಡನೇ ಅಡ್ಡಿ ಆಗುತ್ತಾನಿಟ್ಟು ಇದು ಅಡ್ಡಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನೇ ಬಂತು. ಕಟ್ಟಿಗೆ ಜಾತಿ ಹೀನ ಹೆಣ್ಣಿಗೆ ಎಷ್ಟಿಲ್ಲ. ಹೀಗೆ ಈ ನಿಂದ ಗರತಿಯರ ಸಮಾಜದಲ್ಲೇ ಮಾಡಿ ತಾಬಿಟ್ಟು ಹಿಡಿದುಕೊಂಡು ಕೂಸನ್ನು ಎತ್ತಿ ಹುಟ್ಟಕ್ಕೆ ಬರೋದು ಒಗೆಯದಲ್ಲ ಕೂಸಿನ ಮೇಲೆ ಕೊಂಡು ಹೋಗಿದ ನಿಮ್ಮಂತ ಬಂಡ ಜಾತಿ ಹೀನ ಎಷ್ಟಿಲ್ಲ. ಈಗ ನಿನ್ನ 21ನೇ ಶತಮಾನದಲ್ಲಿ ಮಾಡಿ ಗರ್ಭವತಿ ಆಕೆ ಟ್ಯಾಬ್ಲೆಟ್ ತೆಗೆದುಕೊಂಡು ವರ್ಷ ಹೊತ್ತಲು ಸಿದ್ಧರಾದ ವರ್ಷ ಹೋದರೂ ಹೆಣ್ಣುಗಳು ಎಷ್ಟಲ್ಲ. ಹೀಗೆ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನಿಗೆ ಕೈ ಕೊಟ್ಟು ಮೆಂಡಲ ಜೊತೆ ತಿರುಗಾಡುವ ಬೀದಿ ಬಿಡಾಡಿ ಈಗ ಈ ನಿನ್ನ ಹಾಳು ಸಮಾಜದಲ್ಲಿ ನೋಡು, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಿದೆಯಲ್ಲ,
ಕೀರ್ತಿ ನನ್ನ ಜನ್ಮ ದೋಷಕ್ಕೆ ಸೋಯೆಯನ್ನು ನುಡಿದೆಯಾ ಆದರೆ ಕಾಮದ ಪಿತ್ತ ನೆತ್ತಿಗೆರೆದ ಕೋಣವೇ, ನೀನು ಚಾಕು ತೋರಿಸಿದ ಕೂಡಲೇ ಎದುರುವ ಹೆಣ್ಣು ಈ ಕವಿತೆ. ನಿಮ್ಮಂತರ ರುಂಡವನ್ನು ಚಂಡ ಹಾಡುವ ಚಂಡಿ ಚಾಮುಂಡಿ ಹಾಕಬೇಕಾಗತ್ತೆ. ಹುಷಾರ್. ಚಾಮುಂಡಿಯಲ್ಲಿ ರಾಡಿನಲ್ಲಿ ಮಾತಾಪಡ ಪೋಸಿ ಎಣ್ಣೆಗಳು ಅವರ ಶೀಲವನ್ನು ಕಳೆದುಕೊಂಡಿದ್ದಾರೆ. ಹೊಲಸಿದ್ದೀನವ ಅತ್ತೆ ಕುಲದವನೇ. ಒಂದು ಹೆಣ್ಣಿಗೆ ಇಷ್ಟವಿಲ್ಲದಿದ್ರು ಒತ್ತಾಗಿ ನಿನ್ನನ್ನು ಪ್ರೀತಿ ಮಾಡುತ್ತ ಕೇಳುತ್ತಿದೆಯಲ್ಲ, ನಿಜವಾಗಿಯೂ ನಿನ್ನಂತರ ಚಪ್ಪಲಿಂದ ನೆತ್ತಿ ಕೀಳುವಂತೆ ಹೊಡೆಯಬೇಕಾಗದು. ಬೇರೆ ಒಂದು ಉಳಿಸಿಕೊಳ್ಳಲಿ ನನ್ನ ಪ್ರೇಮದ ವಿಷಯದಲ್ಲಿ ಆಟ ವಹಿಸಿ ಬಂದ ನೀನು ಯಾವುದಲ್ಲೇ ತಿರುಕರಣ ಮಗನೇ, ಮಗನೇ ಏಟಿಗೆ ತಿನ್ನುವ ನಿನ್ನಂತ ಅಂದಿನ ನಮ್ಮ ಮಕ್ಕಳನ್ನು ಮುತ್ತು ಕೆಲಸಲು ಬಂದಿರುವನು ಜಗದೇಕ ವೀರ ಇಲ್ಲಿ ಒಕ್ಕ ಪಂಡವಲಿಯಾಗಿ ನಿಮ್ಮಂತ ಕಚಡ ಕಂತಿ ಕಚ್ಚಿ ಅಂದಿನ ನನ್ನ ಮಕ್ಕಳನ್ನು ಮುತ್ತು ಕಲಿಸಲು ಬಂದಿರುವನು ಈ ಭಾರತಾಂಬೆಯ ಉದರದಲ್ಲಿ ಈ ಗಂಡು ಕೊಡಲಿಯೊಂದಿಗೆ ಹಲ್ಕಟ್ಟನ ಮಗನ ಪ್ರದಿಯ ಇಲ್ಲಿಂದ ಹೊರಟು ಮಗನೇ ಇಲ್ಲದಿದ್ದರೆ ಇದೇ ಈ ನನ್ನ ಪರಿಶ್ರಮದಿಂದ ನಿನ್ನ ರುಂಡ ಕತ್ತರಿಸಬೇಕಾಗುತ್ತದೆ. ನಿಮ್ಮಂತ ಎಷ್ಟೋ ಸೂರ ಹುಲಿಗಳು ತಮ್ಮ ಪ್ರಾಣ ತಿಳಿದುಕೊಂಡಿದ್ದಾರೆ ಈ ಸದ್ದ ಪ್ರದೀಪನ ಕೈಯಲ್ಲಿ. ಅಂಧದಲ್ಲಿ ನೀನು ಯಾವ ಕಾಮದ ಪಿತ್ತ ನೆತ್ತಿಗಿಡದ ಕಚರಾನನ ಮಗನೇ, ಇವಳನ್ನು ಬಿಟ್ಟು ಕೊಟ್ಟು ಹೋಗಲು ನಾನೇನು ಕೈಲಾಗದ ಹೇಡಿಯಲ್ಲ. ಈ ಅರ್ಜುನ ಹೋರಾಡಬೇಕೆಂದು ಶಟ್ ಹೊಡೆದು ರಣರಂಗದಲ್ಲಿ ಕಣ್ಣರಳಿದರೆ ನಿಮ್ಮಂತ ಬಂಡ ಶ್ರೀಮಂತರ ರುಂಡ ಹೆಸರಿಲ್ಲದೆ ಹಾರುವುದು ಮಗನ. ಹುಷಾರೆ ಇವರನ್ನು ಕಾಪಾಡಲು ನೀನೇನು ಅತ್ತಿಯ ಮಗಳ
ಭರತನ ಮಗನ ಪ್ರದಿಯ ಏನು ಗೊತ್ತಲೇ ಈ ಭರತ ನಾರಿಯರ ಹೋಗನ್ನು ಮರ್ಯಾದಿಂದ ನೀನೀಗ ಇಲ್ಲಿಂದ ಹೋಗದಿದ್ದರೆ ಕ್ಷಣದಲ್ಲಿ ನಿನ್ನ ರೊಂಡ ಕತ್ತರಿಸಬೇಕಾಗುತ್ತದೆ ಮಗನೇ. ಮರ್ಯಾದಿಂದ ಕಾಕಳ ಮಗನ ಇಲ್ಲಿಂದ. ಇಂದು ನೀನು ಇವಳನ್ನು ಬಂದ ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪಾಳಗಾರನನ್ನು ತಿಳಿಯಬೇಡದೆ ಬಚ್ಚ ನನ್ನ ಮಗನೇ. ಇಂದೆಲ್ಲ ನಾಳೆ ಆದರ ಇದರ ಸೇಡ ಈ ಪ್ರದೀಪ ತೀರಿಸಿಕೊಳ್ಳದಿದ್ದರೆ ಮುಂದೆ ಮುಂದೆ ಕವಿ ರಚಿಸುತ್ತಿರುವ ವೀರ ಸಿಂಧೂರೇಶ್ವರಿ ನಾಟಕದ ಪ್ರಯೋಗದಲ್ಲಿ ಪ್ರಖ್ಯಾತ ಮಕ್ಕಳ ನಾಯಕನಾಗಿ ಬಂದ ಇವರ ಶೀಲ ನೋಡುತ್ತಿದ್ದಾರೆ. ನನ್ನ ಹೆಸರು ಗಂಡೋಳ ಜಗತ್ತಿನ ಗಂಡ ಗಂಡೋಳ ಚಲಿರಲಿಂದ ಬರುತ್ತೇನೆ ಮಗನೇ. ಹೋಗು ಹೋಗು ಪ್ರದಿಯ ಹೋಗು. ನಿನ್ನಂತ ಕಚಡ ಕಂತಿನ ಮಕ್ಕಳಿಗೆ ಹೆದರುವ ಕಂಡು ಈ ಹಚ್ಚು ನನ್ನದಲ್ಲ. ಆ ರಾಕ್ಷಸನಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇರಲಿ, ನಾನಿನ್ನು ಬರುತ್ತೇನೆ. ನೋಡಿ, ಅಂದು ನಮ್ಮ ಮನೆಗೆ ಬಂದಾಗ ನಾನು ಬಾಯಿಗೆ ಬಂದಂತೆ ನಿಮಗೆ ಬೈದ್ಬಿಟ್ಟೆ. ದಯವಿಟ್ಟು ಅದನ್ನ ಯಾವುದು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನನ್ನ ಕ್ಷಮಿಸಿಬಿಡಿ. ಹಾಗೇನಿಲ್ಲ ಮೇಡಮ್. ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀನು ಮಾತನಾಡಿದ್ದೀಯ. ಅದರಲ್ಲಿ ತಪ್ಪೇನಿದೆ? ಎಷ್ಟೇ ಆದರೂ ನೀವು ಶ್ರೀಮಂತರು, ನಾವು ಬಡ ರೈತರು. ನೋಡಿ ಅರ್ಜುನ, ಮನಸ್ಸಿಗೆ ಚುಚ್ಚುವಂತೆ ಮಾತನಾಡೋದಿಲ್ಲ. ದಯವಿಟ್ಟು ನನ್ನದೊಂದು ಮಾತನಾಡಿಸಿಕೊಡ್ತೀರಾ? ಅದು ಏನಂತ ಹೇಳು ಕವಿತಾ. ಈ ಬಡವನಿಂದ ಆಗುವುದಾದರೆ ಖಂಡಿತವಾಗಿ ನಡೆಸಿಕೊಡುತ್ತೇನೆ. ನೋಡಿ, ಈ ಕವಿತಳನ್ನು ನಿಮ್ಮ ಸತಿಯಾಗಿ ಸ್ವೀಕರಿಸಿ ನಿಮ್ಮ ಮನೆ ತಿಳಿಸಿಕೊಳ್ಬೇಕೆಂದು ನನ್ನ ಆಸೆ. ದಯವಿಟ್ಟು ನೀವು ಅದಕ್ಕೆ ಏನು ಮಾತನಾಡುತ್ತಿರುವ ಕವಿತಾ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಕಡುಬಡವನಿಗೂ ಚಿನ್ನದ ತಾಟಿನಲ್ಲಿ ಕೈ ತೊಳೆಯುತ್ತಿರುವ ಶ್ರೀಮಂತ ಕುಮಾರಿಗೂ ಎಲ್ಲಿ ಹೊಂದಾಣಿಕೆ? ಎಷ್ಟೇ ಆದರೂ ನೀವು ಶ್ರೀಮಂತರು, ನಾವು ಬಡವರು. ನೋಡಿ, ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡೋದು ಅದೇನ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದು ಅದೇನ. ಹಾಗೆ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಅನ್ನಕ್ಕೆ ಭೇದ ಇಲ್ಲ ಅಂದ್ರೆ ಈ ಪ್ರೀತಿ ಪ್ರೇಮಕ್ಕೆ ಇನ್ಯಾವ ಬೇಕಾ? ನೋಡಿ, ದಯವಿಟ್ಟು ಯಾವುದು ಮನಸ್ಸಲ್ಲೇ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ. ನೀವು ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ನನ್ನ ಕ್ಷಮಿಸಲೇಬೇಕು. ಈ ನನ್ನ ಸತಿಯಂತೂ ಸ್ವೀಕರಿಸಲೇಬೇಕು. ಎದ್ದೇಳು ಕವಿತಾ, ಎದ್ದೇಳು. ನೀನು ಹೇಳುವ ಈ ಮಾತು ನಾನು ನಿಜವೆಂದು ನಂಬಲೆ. ಇದರಲ್ಲೇನು ಮೋಸವಿಲ್ಲ ತಾನೆ? ನೋಡಿ, ದಯವಿಟ್ಟು ಇದರಲ್ಲಿ ಯಾವ ಮೋಸನಿಲ್ಲ. ನನ್ನ ಮನೆ ದೇವರಾಣಿಗೂ ನಿಮಗೆ ಮಾತು ಕೊಡುತ್ತೇನೆ. ಹಾಗೆ ಆಗಲಿ. ಆ ಶ್ರೀ ಗೋಣಿ ಬಸವೇಶ್ವರ ಇಷ್ಟದಂತೆ ಆಗಲಿ. ರವಿವಾರ
ಹೋಯ್ತಾ ಹೋಗೋಣವೇ ಹೇಳಿದ್ದೇನು ಮಾಡ್ತೀರಾ? ಏನಾದರೂ ಹೇಳ್ತೀರಾ? ಗೆಳತಿ ಸಿಂಗಾರ ಸೀಮೆಯ ಮೊಡತಿ ನೀನೊಂದ್ಸಲ ಗಾಡಿ ಬರುವುದು ನಿನಗೆ ಕಣ್ಣು ಕಾಣ್ತಲವೆನ್ನಲೇ ಪಡಬೇಕಾದ್ದು. ಹೇ ಗಿರಂಪೋರ್ ಎಂದು ಬೊಗಳಿದರೆ ನಿನ್ನನ್ನು ಹುಟ್ಟಿಲ ಎನಿಸಿಬಿಟ್ಟೆನು. ಈ ರೋಟುನಿಂದ ಅಪ್ಪಂದ ಯಾರನ್ನ ತಿಳಿದುಕೊಂಡು ಮಾತನಾಡಲೇ ಮಗನೇ? ಹೇ ಗೊತ್ತೇ, ನೀನು ಯಾರಾದರೂ ನನಗೇನು, ನೀನು ಯಾರೆಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ನೋಡು, ಇನ್ನು ಒಂದು ಸಾರಿ ನೀ ಸ್ವಚ್ಛನಿಂದ ಬಗಳಿದರೆ ನಿನ್ನನ್ನು ಹುಟ್ಟಿಲ ಎನಿಸಿಬಿಟ್ಟೆನು. ಮಂಕೆ, ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಬೊಗಳಿ ನಿನ್ನ ಪ್ರಾಣ ಎಂಬ ಭಕ್ತಿಯನ್ನು
ಪ್ರೋಣ ತೆಗೆಯುತ್ತೇನೆಂದು ಬಂದ ನಿನ್ನ ಎಷ್ಟೋ ಸೂರಾದಿ ಸೂರರು ಈ ಕರ್ಣನ ಒಂದು ಕೂದಲನ್ನೊಡೆದು ಸಾಧ್ಯವಿಲ್ಲ. ಈ ಶ್ರೀಮಂತನೆಂದರೆ ಹರಿಯಾರ ಬ್ರಹ್ಮಾಂಡಗಳ ಶರಣೆಂದು ಸಲ ಮಾಡುತ್ತಿರುವಾಗ ಸಾಧ್ಯ ಅಸಾಧ್ಯದ ಮಾತು ಈ ಶ್ರೀಮಂತನ ವಂಶದಲ್ಲಿ ಬಂದಿಲ್ಲ. ಇಂಥದ್ರಲ್ಲಿ ನೀವೇನ ಕಳ್ಳರ ಗುರು ಆಡುಗಳದಂತ ಚೂರು ವೀರಪ್ಪನ ಅಪ್ಪನರು ಮೇಲೆ ಕಬರಿಲ್ಲದೆ ಬಾಯಿಗೆ ಬಂದಂತೆ ಬೊಗಳಿ ಈ ಶ್ರೀಮಂತನ ವಿರೋಧ ವಾಸಿದರೆ ಎಲ್ಲಿ ನಿನ್ನ ಎದೆ ಗೊಂಡಿಗೆಲ್ಲ ಸಳ್ಳಿ ಬರ್ತೇನೆ ಮಗನೇ ಬಲ ಹುಷಾರಿ. ನರಸಪ್ಪನ ಮರ್ದನಲ್ಲ ಮಗನೇ ಎಷ್ಟನ್ನು ತೋರಿಸಿದರೆ ಈ ಟೈಗರ್ ಕರ್ಣ ಹೆದರುತ್ತೇನೆಂದು ಕೇಳಿದಿರುವೆಯ ಹಾಗೆ ಮಾತು ನಿಜವಾದರೆ ಹಾಗಲೇ ನನ್ನದೆಗೆ ನಿನ್ನ ಗೊಂಡನ್ನ ಸುತ್ತು 25 ಹಳ್ಳಿಗೆ ಶ್ರೀಮಂತ ಸಿಂಹ ನೆನೆಸಿಕೊಂಡಿರುವ ಪುರುಷ ಸಿಂಹಕ್ಕೆ ಎಷ್ಟೊಂದು ಸಕ್ಕಿಲಿನ ಮಾತನಾಡುತ್ತಿರುವಲ್ಲ ಬಡವ. ನಾನು ಬಡವರ ಬಂಧು ಏನಾಗಿ ನಿಮ್ಮಂತ ಕಟುಕ ಶ್ರೀಮಂತ ಕೊನೆಗಳಿಗೆ ಒದ್ದು ಬದ್ದಿಗಂದರು ಬಂದ ಜಗದೇಕ ವೀರ ಕೋನಿಗಳ ಗಂಡ ಮಂತ ಬಂಡ ಶ್ರೀಮಂತರಿಗೆ ಮೆಂಡ ಗಂಡುಗಳಿಗಳ ಗಂಡ ಗಂಡುಗಲಿ ನಿನ್ನಂತ ಎಷ್ಟು ಗಂಡುಗಳ ಗಂಡ ಎಂದವರು ಸೂರ್ಯನ ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದೇನೆ. ಈ ಶ್ರೀಮಂತ ಪ್ರತಾಪ ನೋಡು, ಈ ಶ್ರೀಮಂತ ಪ್ರತಾಪ ಹೇಳಿದಂತೆ ಕೇಳಿ ಎಲ್ಲಿಂದ ಹೊರಟು ಹೋಗಲೇ ಹೋಗು. ಬದುಕು ಓಸೆ ನನಗಿಲ್ಲ. ಹುಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ಒಂದು ದಿವಸ ಬಾಳುತ್ತೇನೆ ಹೊರತು ನಿಮ್ಮಂತ ಬಂಡ ಶ್ರೀಮಂತರಿಗೆ ಹೆದರಿ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ಟೈಗರ್ ಕರ್ಣನ ಜೀವನದೇ ಬಂದಿಲ್ಲ, ಮುಂದೆ ಬರುವುದಿಲ್ಲ. ಅಲ್ಲಿಂದ ಕಬರಿಲ್ಲ ಅಂತ ಬಾಯಿಗೆ ಬಂದಂತೆ ಮಾತನಾಡಿ ಈ ಶ್ರೀಮಂತರ ವಿರೋಧ ಬೇಡ, ಇಲ್ಲಿಂದ ಹೊರಟು ಹೋಗು. ಏಕೆ ಪ್ರತಾಪ್ ತಿಳಿದು ಪಡೆದಂತೆ ಸುಮ್ಮನೆ ಮೂಗನಾಗಿ ನಿಂತು ಬಿಟ್ಟಿಯಲ್ಲ. ಇವನು ಅಂಡರ್ ರೌಡಿ ಇದ್ದರೂ ಇರಬಹುದು. ಇಂಥ ಸಮಯದಲ್ಲಿ ಇವನ ಜೊತೆ ಒರಿವತ್ತು ಸಾಸದು ಸರಿಯಲ್ಲ. ನಾನು ಮಾಡುತ್ತಿರುವ ಕಳ್ಳತನದ ಸ್ಮಗ್ಲಿಂಗ್ ಅವರದಲ್ಲಿ ಇವನನ್ನು ಶಾಮಿಲ್ ಮಾಡಿಕೊಂಡರೆ ಇಡೀ ಜಿಲ್ಲೆಗೆ ಕುಬೇರನಾಗಿ ಇಡೀ ಜಿಲ್ಲೆಯ ಕಿರುಬಳಿನಲ್ಲಿ ಆಟ ಆಡಿಸೋದ್ರಲ್ಲಿ ಸಂದೇಹವಿಲ್ಲ. ಇವನಿಂದಲೇ ನನ್ನ ಎಲ್ಲ ಕಾರ್ಯವನ್ನು ಸಾಧಿಸಿಕೊಂಡು ಸಮಯ ಸಾಕ್ಷಿವನನ್ನು ಕತ್ತಗಾಯಿದರಾಯ್ತು. ಏಕೆ ಪ್ರತಾಪ್ ಬರಸಿಡಿದು ಪಡೆದಂತೆ ಸುಮ್ಮನೆ ಮೂಕನಾಗಿ ನಿಂತು ಬಿಟ್ಟಿಯಲ್ಲ, ಏನಾಯ್ತು? ನೋಡ್ಕೊಳ್ಳೋಣ, ಹಿಂದಿನಿಂದ ನಾವಿಬ್ಬರು ಪಾರ್ಟ್ನರ್, ಏನಂತೀಯ? ನಾನೇ ಈ ಪ್ರತಾಪನ ರೇಷನ್ ಲಾರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡ ಬಗ್ಗರಿಗೆ ಹಂಚಿದ್ದು ಈ ಪ್ರತಾಪನಿಗೆ ಗೊತ್ತಿಲ್ಲವೆಂದು ಕಾಣುತ್ತದೆ. ಈಗಲೇ ಈ ವಿಷಯವನ್ನು ಈ ಪ್ರತಾಪನಿಗೆ ತಿಳಿಸುವುದು ಬೇಡ, ಮುಂದೆ ಸಮಯ ಬಂದಾಗ ತಿಳಿಸಿದರಾಯಿತು. ಪ್ರತಾಪ್ ಪ್ರತಾಪ್ ನಾವಿಬ್ಬರು ಗರುಡ ಸರ್ಪದಂತಿರುವಾಗ ಒಂದಾಗಲು ಹೇಗೆ ಸಾಧ್ಯ? ಏನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವಿಲ್ಲ. ನಾನು ಮಾಡ್ತಿರುವ ಕಳ್ಳತನದ ಸ್ಮಗ್ಲಿಂಗ್ ಅವರದಲ್ಲಿ ನೀನು ಶಾಮೀಲಾದರೆ ಒಂದು ಲಾಭದಲ್ಲಿ ನನಗೂ 50 ನಿನಗೂ 50. ಓಕೆ ಪ್ರತಾಪ್, ಓಕೆ.
ವ್ಯವಹಾರದಲ್ಲಿ ನನ್ನದೊಂದು ಕಂಡೀಷನ್. ನಿನ್ನಿಂದ ಈ ವ್ಯವಹಾರದಲ್ಲಿ ಮೋಸವಾದರೆ ನಾನು ನಿನ್ನ ತಲೆ ಕಡಿದು ಬಿಡುದಿಲ್ಲ. ಬರೋ ಜೋಕೆ. ನೋ 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 ಮಾತು ಕೊಟ್ಟು ಮರಳಿ ಬೀಳುವ ಮನುಷ್ಯ ನಾನಲ್ಲ. ಹಿಂದಿನಿಂದ ನಾವಿಬ್ಬರು ಪಾರ್ಟ್ನರ್. ನಮ್ಮಿಬ್ಬರ ನಡೆದಲ್ಲಿ ವಿವಾದವನ್ನು ಒಂದು ಕೆಟ್ಟ ಕನಸೆಂದು ತಿಳಿದುಬಿಡು. ಬಾ ಮನೆಗೆ ಹೋಗೋಣ. ಇಲ್ಲ, ನಂದು ಬೇರೆ ಕೆಲಸವಿದೆ. ನೀವು ನಡೆಯಿರಿ, ನಾನು ಬರುತ್ತೇನೆ. ಸರಿ, ಹಾಗಾದ್ರೆ ನಾನು ಬರ್ತೇನೆ. ಹೋಗು ಹೋಗು ಪ್ರತಾಪ, ನೀನ ಹೇಗೆ ತಿಳಿಯುತ್ತದೆ ಈ ಟೈಗರ್ ಕರ್ಣನ ಸೇಡಿನ ತಂತ್ರ? ಈ ಕರ್ಣ ನಿನ್ನ ಮನೆ ಸೇರಿ ಕೊಳ್ಳುವುದು ಹೇಗೆ ಗೊತ್ತಾ? ನಿನ್ನ ಮನೆ ಸೇರಿ ನಿನ್ನನ್ನು ಉದ್ಧಾರ ಮಾಡೋದಕ್ಕಾಗಲ್ಲ. ಈ ಕರ್ಣ ನಿನ್ನ ಮನೆ ಸೇರಿಕೊಳ್ಳೋದಕ್ಕೆ ಗೊತ್ತಾ? ನನ್ನ ತಂದೆ ತಾಯಿ ಮಂದಿರ ಕೊಲೆ ಮಾಡಿದ ವ್ಯಕ್ತಿ ಯಾರು ಎಂದು ಪತ್ತೆ ಹಚ್ಚ ಅವರನ್ನು ಈ ಭೂಮಿಯಿಂದ ಹೊರಲೋಕಕ್ಕೆ ಕಳಿಸುವುದಕ್ಕೆ ಪ್ರತಾಪ ಗಂಡೆಗೆ ಗುಂಡೆಗೆ ನಿನಗೆದ್ದರೆ ಎಂದು ಮುಂದೆ ತಡೆದುಕೋ. ಈ ನಿಕ್ಕೋಬ ರೌಡಿ ಕರ್ಣನ ಸೇಡಿನ ಹೊಡೆತವನ್ನ